ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿರಣ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸಾಂಬಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಯಾವುದರಿಂದ ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ಅಂದರೆ ಮಂಗಳೂರು ಸೌತೆಕಾಯಿಯಿಂದ. ಇದರಿಂದ ನಾನು ಹುಳಿ ಹೇಗೆ ಮಾಡ್ತೀನಿ ಅಂದರೆ ಹುಳಿ ಅಂತ ಅಂತೀವಿ, ಮಂಗಳೂರು ಸೌತೆಕಾಯಿ ಹುಳಿನ ಹೇಗೆ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಹಾಗಾದರೆ ಬೇಗ ಮಾಡೋಣ ಬನ್ನಿ. ಸೊ ಫಸ್ಟ್ ಇಲ್ಲಿ ನಾವು ಬೇಳೆನ ಬೇಯಿಸ್ಕೊಳ್ಳೋಣ. ಸೊ ಈ ಲೋಟದಲ್ಲಿ ನಾನು ಬೇಳೆ ತೊಗೊಳ್ತೀನಿ. ನೋಡಿ, ಇಷ್ಟು ಬೇಳೆ ಹಾಕ್ತೀನಿ. ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ. ಕ್ಲೋಸ್ ಮಾಡ್ತೀನಿ. ಬೇಳೆ ಎಲ್ಲ ಉಕ್ಕುತ್ತಲ್ವಾ, ಅದಕ್ಕೆ ನಾನಿಲ್ಲಿ ಇದ್ರ ಮೇಲೆ ಟಿಶ್ಯೂ ಪೇಪರ್ ಈ ಥರ ಹಾಕ್ತೀನಿ. ಉಕ್ಕಿದ್ರು ನೀಟಾಗಿ ವಾಶ್ ಮಾಡ್ತೀನಿ. ಸೊ ಈಗ ಸೌತೆಕಾಯಿನ ನೀಟಾಗಿ ವಾಶ್ ಮಾಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಷ್ಟು ಮಾಡ್ತೀನಿ ಸಾಕಿವತ್ತು. ಇದನ್ನೆಲ್ಲ ಹಿಂಗೆ ತೆಕ್ಕೊಂಬಿಡ್ಬೇಕು. ಇವಾಗ ಇದನ್ನ ಚಿಕ್ಕ ಪೀಸಾಗಿ ಕಟ್ ಮಾಡೋಣ. ಈಗ ಮಸಾಲೆ ರುಬ್ಬಕ್ಕೆ ನಾನಿಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ. ಈ ಸಾಂಬಾರು ಪುಡಿನ ನಮ್ಮ ಮದುವೆ ಅಡುಗೆ ಭಟ್ರು ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿದೆ. 3 ಟೇಬಲ್ ಸ್ಪೂನ್ ನಾನು ಸಾಂಬಾರು ಪುಡಿ ಹಾಕಿದ್ದೀನಿ. ಈಗ ಇದನ್ನು ರುಬ್ಕೊಂಡು ಬರೋಣ. ಸೊ ನೋಡಿ, ಈ ಥರ ರುಬ್ಕೊಂಡಿದ್ದೀನಿ ನಾನು. ಈ ಥರ ಸ್ವಲ್ಪ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಫಸ್ಟ್ ನಾನಿಲ್ಲಿ ಸ್ಟವ್ನ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಸೊ ಓಕೆ, ಎಣ್ಣೆ ಕಾದಿದೆ. ಇವಾಗ ನಾನು ಈರುಳ್ಳಿ ಹಾಕ್ಕೊತೀನಿ. ಸಾಸಿವೆ ಅದೆಲ್ಲ ಏನೂ ಇವಾಗ ಹಾಕ್ಕೊತಾ ಇಲ್ಲ, ಯಾಕಂದರೆ ನಾನು ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತೀನಿ ಅದಕ್ಕೆ.
ಓಕೆ, ಇವಾಗ ಮಂಗಳೂರು ಸೌತೆಕಾಯಿ ಹಾಕ್ಕೊಳ್ಳೋಣ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಅರಿಶಿನ, ಮಸಾಲೆನ ಹಾಕೋಣ. ಇದೇ ಥರ ಒಂದು 2 ನಿಮಿಷ ಮಸಾಲೆಲೆ ಅದು ಚೆನ್ನಾಗಿ ಬೇಯ್ಕೊಳ್ಳಿ. ಇವಾಗ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಲೆನ ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾವು ಬೇಳೆನ ಹಾಕ್ಕೊಳ್ಳೋಣ. ಸೊ ಈಗ ನಾನು ಬೇಯಿಸ್ಕೊಂಡಿರೋ ಬೇಳೆನ ಹಾಕ್ತೀನಿ. ಓಕೆ, ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿವರೆಗೂ ನೀರು ಹಾಕ್ಕೋಬೋದು. ಸೊ ಓಕೆ, ಕರೆಕ್ಟಾಗಿದೆ. ನಾನೇನು ಎಕ್ಸ್ಟ್ರಾ ನೀರೆಲ್ಲ ಏನು ಹಾಕ್ತಾಯಿಲ್ಲ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ. ಇವಾಗ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಸೌತೆಕಾಯಿ ಎಲ್ಲ ಚೆನ್ನಾಗಿ ಬೇಯ್ಕೊಳುತ್ತೆ. ಅಷ್ಟೇ, ಸಾಂಬಾರು ಆಗೋಯ್ತು. ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕಿದ್ರೆ ಮುಗೀತು. ಅಷ್ಟರಲ್ಲಿ ನಾನು ರೈಸ್ಗೆ ಇಟ್ಕೊಂಡ್ಬಿಡೋಣ ಹಾಗೆ. ಸೊ ರೈಸ್ಗೂ ಇಟ್ಟಿದ್ದೀನಿ. ಈ ಕಡೆ ಇಲ್ಲಿ ಸಾಂಬಾರು ಹಾಕ್ತಿದ್ದೆ. ನೋಡಿ, ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸೌತೆಕಾಯಿ ಕೂಡ ಬೆಂದಿದೆ. ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಬಿಸಿ ಆಗಿದೆ. ಇವಾಗ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಒಂದು, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಹಾಕಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ನೀವು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು.
ಅಷ್ಟೇ. ಇದನ್ನು ಬಿಸಿ ಮುದ್ದೆಗೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ದೇವಸ್ಥಾನದಲ್ಲಿ ಹೇಗಿರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ. ನಾನು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಕಿರಣ್ ಇವಾಗ ಬಂದರು, ಇವಾಗ ತಿಂತಾ ಇದ್ದಾರೆ. ನಿಜ ಕಿರಿ, ಸಾಂಬಾರು ತಿನ್ನಕ್ಕೆ ಕಳ್ದೋಗ್ತೀಯ ನೀನು. ನಿಜ, ದೇವಸ್ಥಾನದಲ್ಲಿ ಮಾಡಿದ್ರು ನೋಡೋವತ್ತು, ಸೇಮ್ ಅದೇ ಥರ ಸಕ್ಕತ್ತಾಗಿದೆ. ತಿಂದು ಹೇಗಿದೆ ಅಂತ ಹೇಳು. ಕಿರಣ್ ಸುಳ್ಳೆಲ್ಲ ಹೇಳಲ್ಲ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಾರೆ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿದೆಯಾ? ಏನಾಯ್ತು? ಯಾಕೆ ಹಿಂಗೆ ಎದ್ದೋದ್ರು? ಮಳೆ ನೋಡಿ ಹೆಂಗೆ ಬರ್ತಿದೆ ಆಚೆ, ಸಖತ್ ಮಳೆ. ಎಲ್ಲೋದ್ರು ಕಿರಣ್ ಅವರು? ಏನಕ್ಕೆ ಹಂಗೋಡ್ ಬಂದೆ? ಕಳ್ದೋಗ್ತೆ ಅಂತ ಹೇಳಿದ್ಕೆ ಓಡೋಗಿದ್ದಾರೆ. ನನಗೆ ಭಯ ಆಯಿತು ಒಂದು ಸೆಕೆಂಡ್, ಏನು ಹಿಂಗೆ ಓಡೋದೆ ಅಂತ. ಹೇಗಿದೆ ನಿನ್ನ ಫೇವ್ರೆಟ್ ಸಾಂಬಾರಲ್ಲ ಇದು? ದೇವಸ್ಥಾನದಲ್ಲಿ ಕೊಟ್ಟಾಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಅದಕ್ಕೆ ನಾನು ಮಂಗಳೂರು ಸೌತೆಕಾಯಿ ತರಿಸಿ ಇವತ್ತು ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಾಗಿದೆ, ತುಂಬ ಕ್ವಿಕ್ಕಾಗಿ ಈಸಿಯಾಗೆ ಮಾಡಿದೆ ಅಲ್ವಾ? ನೀವು ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ.